ಸೊ ತುಂಬ ಥ್ಯಾಂಕ್ಸ್ ನಿಮಗೆ, ನೀವು ಎಲ್ಲರೂ ಬಂದಿದ್ದೀರಾ ಇಲ್ಲಿ. ಸೊ ದ ಎಕ್ಸಿಬಿಷನ್ ಇಸ್ ಆನ್ ದ ವರ್ಲ್ಡ್ ಅಲ್ಝೈಮರ್ಸ್ ಡೇ ಟು ಇನ್ಕ್ರೀಸ್ ಅವೇರ್ನೆಸ್ ಅಬೌಟ್ ಡಿಮೆನ್ಷಿಯಾ. ಎಕ್ಸಾಕ್ಟ್ಲಿ ವಾಟ್ ಡಿಮೆನ್ಷಿಯಾ ಏನಿದೆ ಅಂತ, ಏನು ಮಾಡ್ಬೋದು, ಹಿಂಗೆ ಡಯಾಗ್ನೋಸ್ ಮಾಡ್ಬೋದು, ಯಾರಿದ್ದಾರೆ ನಿಮಗೆ ಸೊಲ್ಯೂಷನ್ ಕೊಡೋಕ್ಕೆ ಅದ್ರ ಬಗ್ಗೆ. ಆ್ಯಂಡ್ ಯಾರು ಮಾಡಿದ್ದಾರೆ ಅವರು, ವಿ ಗೆಟ್ ಇನ್ಸ್ಪಿರೇಷನ್ ಫ್ರಮ್ ದ ಲೈವ್ಸ್ ಆಫ್ ದ ಪೀಪಲ್ ಹೂ ಹ್ಯಾವ್ ಡನ್ ದೀಸ್ ಪೇಂಟಿಂಗ್ಸ್ is what we are all here together to celebrate. We are very happy that these spaces have been created in our center by the elders who we are taking care of. And to let you know that we have the India's largest dementia center in India. It's the largest center that we have, and we give all kind of services, which is memory clinic where we diagnose and stage dementia. We have daycare centers for the people suffering from moderate dementia, and full-time residential care for people who are suffering from advanced stages of dementia. So yes, this is all that is created by us, and our team has helped bring this up. Thank you all so much for being here and helping us in spreading out the awareness for dementia, that attention that it requires. Thank you. ಇಲ್ಲಿ ಒಂದು ಚಿತ್ರ ಪ್ರದರ್ಶನವನ್ನು ಆಯೋಜಿಸಿದ್ದಾರೆ. ಇದು ವಿಶೇಷತೆ ಏನಂತ ಹೇಳಿದ್ರೆ, ಈ ಚಿತ್ರಗಳನ್ನು ಯಾರು ಡಿಮೆನ್ಷಿಯಿಂದ ಬಳಲ್ತಾ ಇದ್ದಾರೆ ಅವರು ಇದನ್ನು ಬಿಡಿಸಿದ್ದಾರೆ ಮತ್ತು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಬಹುಮುಖ್ಯವಾಗಿ ಅವರು ಈ ವಯಸ್ಸಿನಲ್ಲಿ ಈ ಹೊಸ ಒಂದು ಕಲೆಯನ್ನು ಕಲಿತು ಇವತ್ತು ಒಂದು ಪ್ರತಿಭೆಯನ್ನು ಅವರು ಎತ್ತಿ ಹಿಡಿದು ಕೈಟ್ ಸಂಸ್ಥೆ ವತಿಯಿಂದ ಇಲ್ಲೆಲ್ಲ ಪ್ರದರ್ಶನ ಮಾಡಿದ್ದಾರೆ. ಇದು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಡಿಮೆನ್ಷಿಯಾ ಬಗ್ಗೆ ಅರಿವು ಮೂಡಿಸೋದಕ್ಕೆ ಮಾಡಿದ್ದಾರೆ. ಭಾಳಷ್ಟು ಜನಕ್ಕೆ ಡಿಮೆನ್ಷಿಯಾ ಬಗ್ಗೆ ಅರಿವಿಲ್ಲ. ಇಡೀ ಭಾರತ ದೇಶದಲ್ಲಿ ಸುಮಾರು 90 ಲಕ್ಷ ಜನರು ಇದರಿಂದ ಬಳಲ್ತಾ ಇದ್ದಾರೆ ಅಂತ ಒಂದು ಸ್ಟಡಿ ಹೇಳುತ್ತೆ. ಹಾಗಾಗಿ ಇದ್ರ ಬಗ್ಗೆ ಎಲ್ಲರೂ ಅರಿವನ್ನು ಮಾಡಬೇಕಾಗಿದೆ, ನಮ್ಮ ಕೈ ಜೋಡಿಸ್ಬೇಕಾಗಿದೆ. ಯಾಕಂದರೆ ಮುಪ್ಪುತನ ಬಂದ ಕೂಡಲೇ ಎಲ್ಲರೂ ಕೂಡ ಇವರಿಗೆ ವಯಸ್ಸಾಗಿದೆ, ಮರುವಿನ ರೋಗ ಅಥವಾ ಇದೊಂದು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಅಂತ ತಿಳ್ಕೊಂಡ್ರೆ ಇದು ಯಾವುದೂ ಅಲ್ಲ. ಇದು ಇಟ್ಸ್ ಎ ನ್ಯೂರಲಾಜಿಕಲ್ ಕಂಡೀಷನ್. ಎಲ್ಲರೂ ಕೂಡ ಇದ್ರ ಬಗ್ಗೆ ಅರಿವು ಮಾಡಿಕೊಂಡು ಅವ್ರಿಗೆ ಒಂದು ಡಿಗ್ನಿಫೈಡ್ ಲೀಡ್ ಮಾಡೋದಕ್ಕೆ ನಾವು ಸಹಕರಿಸಬೇಕಾಗಿದೆ. ಆದ್ದರಿಂದ ಈ ಅರಿವು ಮೂಡಿಸೋದಕ್ಕೆ ಇದು ಮಾಡಿದ್ದಾರೆ. ನನ್ನ ಕೈಟ್ ಸಂಸ್ಥೆಗೆ ತುಂಬ ಹೃದಯದ ಕೃತಜ್ಞತೆ ಅರ್ಪಿಸ್ತೇನೆ. ತಾವೆಲ್ಲರೂ ಕೂಡ ಇದ್ರ ಬಗ್ಗೆ ಪ್ರಸಾರ ಮಾಡಿ ಡಿಮೆನ್ಷಿಯಾ ಬಗ್ಗೆ ಅರಿವು ಮೂಡಿಸ್ಬೇಕಂತ ಕೇಳ್ತೇನೆ.